ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಜಮ್ಮು ಕಾಶ್ಮೀರದ ಹಲವೆಡೆ ಭೇಟಿಗಳಿದ ಎಸ್ಐಎ ಮನೆ ಮನೆಯನ್ನು ಹುಡುಕ್ತಾ ಇದೆ. ಶ್ರೀನಗರ, ಶೋಪಿಯಾನ್, ಪುಲ್ವಾಮಾ, ರಜೌರಿ, ಕುಪ್ವಾರ ಎಲ್ಲ ಕಡೆಗೆ ಕಾರ್ಯಾಚರಣೆ ಶುರುವಾಗಿದೆ. ಉಗ್ರರಿಗಾಗಿ ಎಸ್ಐಎ ಅಧಿಕಾರಿಗಳು ಶೋಧ ಮಾಡ್ತಾ ಇದ್ದಾರೆ. ಉಗ್ರರಿಗೆ ಬೆಂಬಲ ಕೊಟ್ಟಂತವರ ಮನೆಗಳು ಕೂಡ ಸೇರಿಕೊಂಡ ಹಾಗೆ ಹುಡುಕಿ ಹುಡುಕಿ ಹೊಡೆಯುವಂಥ ಕೆಲಸ ಶುರುವಾಗಿದೆ. ಜೊತೆಗೆ ಪಾಕಿಸ್ತಾನ ಎಲ್ಲೆಲ್ಲಿ ಬಾಲ ಬಿಚ್ಚಿತ್ತೋ ಅದಕ್ಕೆ ಸೂಕ್ತ ರೀತಿಯಲ್ಲಿ ಉತ್ತರ ಕೊಡಬೇಕು, ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಬೇಕು. ಎಸ್, ಇದು ಸಂಗತಿ. ಬನ್ನಿ, ಗಿರೀಶ್ ಲಿಂಗಣ್ಣ ನಮ್ಮ ಜೊತೆಗಿದ್ದಾರೆ, ರಕ್ಷಣಾ ವಿಶ್ಲೇಷಕರು. ಗಿರೀಶ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಾವು ನೋಡ್ತಾ ಇದ್ವಿ ಸ್ಥಿತಿಗತಿಗಳೇನು ಅಂತ. ಇಲ್ಲಿ ತನಕ ಸುದೀರ್ಘವಾಗಿ ನಾವು ಮಾತಾಡಿದ್ದೀವಿ, ನಿನ್ನೆ ಮೊನ್ನೆ ಎಲ್ಲ. ನೋಡಿ, ಪಾಕಿಸ್ತಾನ ಈ ರೀತಿ ಬಂದಂಥ ಸಂದರ್ಭದಲ್ಲಿ ಪಾಕಿಸ್ತಾನದ ಮನೋಭಾವನೆ ನಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅವರು ಬಗ್ಗಿದ್ರೆ ಜುಟ್ಟು ಹಿಡಿತಾರೆ, ಎದ್ರೆ ಕಾಲು ಹಿಡಿತಾರೆ. ಈ ಬೇಕಿತ್ತು ಅವರಿಗೆ ಸಾಕು. ಇನ್ನು ಎಷ್ಟರ ಮಟ್ಟಿಗೆ ಅಂತಂದರೆ ಇನ್ನೆಲ್ಲೂ ಕೂಡ ನಮ್ಮ ಕುತ್ತಿಗೆನೇ ಹಿಚಿಕ್ತಾರೆ ಅಂತ ಗೊತ್ತಾಯಿತು. ಅಂಥ ಸಂದರ್ಭದಲ್ಲಿ ಅವ್ರು ಹೋಗಿ ಅಮೆರಿಕದ ಕಾಲು ಹಿಡಿದ್ರು. ಅಲ್ಲೇನೋ ಟ್ರಂಪ್ ಅವಸರವಾಗಿ ಒಂದು ಟ್ವೀಟ್ ಮಾಡಿದ್ರು. ಅದಾದ ಮೇಲಿನ ಬೆಳವಣಿಗೆಗಳು ನಾವು ಕೂಡ ಎಲ್ಲೋ ಒಪ್ಕೊಂಡಿರೋ ರೀತಿಯಲ್ಲಿ ನಾವು ಕೂಡ ಎಸ್ ಅಂದ್ವಿ. ಆದರೆ ಅದಾದ ಮೇಲೆ ಮತ್ತೆ ಪಾಕಿಸ್ತಾನ ತನ್ನ ಕುತಂತ್ರ ಬುದ್ಧಿಯನ್ನು ಪ್ರದರ್ಶನ ಮಾಡ್ತು. ನೋಡ್ತಾ ಇದ್ದೀರಿ. ಜೊತೆಗೆ ಏನಂದರೆ ಭಾರತ ಏನು ಸುಮ್ಮನಿಲ್ಲ. ಪ್ರೇಮಶೇಖರ್ ಹೇಳ್ತಾ ಇದ್ರಲ್ಲ, ನಿಮ್ಮ ಮಾತು ಕೇಳಿದ್ವಪ್ಪ, ನಾವು ನಿಮ್ಮ ಮಾತು ಕೇಳಿ ನಿಮಗೆ ಗೌರವ ಕೊಟ್ವಿ, ನಿಮ್ಮ ಮಾತಿಗೆ ಮನ್ನಣೆ ಇಲ್ಲ ಅಂತಂದರೆ ಇನ್ನು ಸರದಿ ನಮ್ಮದು, ನಾವೇನು ಬೇಕಾದ ನಿರ್ಧಾರ ತಗೊಳ್ತೀವಿ ಅನ್ನುವಂಥ ಒಂದು ಮನೋಭಾವನೆ. ಏನಂತೀರಿ ಸರ್? ಖಂಡಿತ ಪ್ರೇಮಶೇಖರ್ ಸರ್ ಹೇಳ್ದಂಗೆ ನಾವೀಗ ನಿರ್ಧಾರ ತಗೊಳ್ಳೇಬೇಕು. ನಮ್ಗೆ ಯಾವ ಥರ ಬೇಕೋ ನಿರ್ಧಾರ ತಗೋಬೇಕು. ಹೌದು, ಅವರು ಸೀಸ್ ಫೈರ್ ಅಂತ ಟ್ರಂಪ್ ಹೇಳಿದ್ರು. ಜೈಶಂಕರ ವರ್ಡ್ ಉಪಯೋಗಿಸಿಲ್ಲ, ಅಂದರೆ ಇನ್ನೊಂಥರ ಪಾಲಿಷ್ಟಾಗಿ ಉಪಯೋಗಿಸಿದ್ದಾರೆ. ನಾವು ಅದನ್ನು ಪಾಸ್ ಮಾಡಿದ್ದೀವಿ ಅಂತ ಅಷ್ಟೇ. ಸೀಸ್ ಫೈರ್ ಅನ್ನೋ ವರ್ಡ್ ಹೇಳಲಿಲ್ಲ, ಪಾಸ್ ಮಾಡಿದ್ದೀವಿ. ಈಗ ಸದ್ಯಕ್ಕೆ 12ನೇ ತಾರೀಕು ತನಕ ಇದಾಗುತ್ತೆ ಅಂತ, ಮೀಟಿಂಗ್ ಆಗುತ್ತೆ ಅಂತ. ಅದೇ ಪುತಿನ್ ಮಾಡಿದ್ರ ಕೆಲಸನ ಮಾಡಲಿಲ್ಲ ಅವರು. ಇಸ್ರೇಲ್ ಅವ್ರು ಮಾಡಿದ್ರ ಮಾಡಲಿಲ್ಲ ಅವರು. ದೇ ನೆವರ್ ಕೇರ್ಡ್ ಫಾರ್ ಎನಿಥಿಂಗ್. ನೀನು ಯಾವ ಅಮೇರಿಕಾದವ್ನು ನೀನು ಏನಾರ ಮಾಡ್ಕೊ, ನನ್ನ ಮೇಲೆ 1000 ಸ್ಯಾಂಕ್ಷನ್ ಇರೋ ನಾನು ನೀನು ಕೇರ್ ಮಾಡಲ್ಲ ಅಂತ. ವಿ ವಿಲ್ ಗೋ ಫಾರ್ವರ್ಡ್. ನಮ್ಮ ಟಾರ್ಗೆಟ್ ಏನಿದೆಯೋ ಅದು ತಗೋತೀವಿ. ಅವ್ರ ಟಾರ್ಗೆಟ್ ಬೇರೆಯೇ ಇದೆ. ಅವ್ರು ಏನೋ ವಶಪಡಿಸ್ಕೋಬೇಕು. ನಮ್ಮ ಟಾರ್ಗೆಟ್ ಏನಿತ್ತು, ಟೆರರಿಸ್ಟ್ಗಳನ್ನ ಹೊಡಿತೀವಿ, ಅವ್ರನ್ನ ಡಿಸ್ಮ್ಯಾಂಟಲ್ ಮಾಡ್ತೀವಿ. ಈ ಕಡೆ ಬಲೂಚಿಸ್ತಾನ್ ನಮ್ಮನ್ನು ನಂಬ್ಕೊಂಡು ಎರಡು ಕಡೆನೂ ಹೊಡಿತಾ ಇದ್ದಾರೆ ಅವರು. ಆ ಕಡೆ TTP ತಾಲಿಬಾನ್ ಅವ್ರು ಪ್ರೆಷರ್ ಆಗ್ತಾ ಇದ್ದಾರೆ. ಈ ಕಡೆ ಇವರು ಅಮೇರಿಕಾದವ್ರು ಫೋನ್ ಮಾಡಿಬಿಟ್ಟು ಆಸಿಮ್ ಮುನೀರ್ಗೂ ಮಾತಾಡ್ತಾರೆ. ಸದ್ಯ ಇನ್ನು ಅಫೀಸ್ ಇದಕ್ಕೆ ಮಾತಾಡಲಿಲ್ಲ, ನಾನು ಅವನಿಗೂ ಮಾತಾಡಿರ್ತಾರೆ ಅಂದ್ಕೊಂಡಿದ್ದೆ. ಸೊ ಬರೀ ಮುನೀರ್ಗೆ ನಿಲ್ಲಿಸಿದ್ದಾರೆ. ಸೊ ಮುನೀರ್ನ ಇಂಟರ್ನ್ಯಾಷನಲ್ ಫಿಗರ್ ಮಾಡಿಟ್ಬಿಟ್ರು, ಆಸಿಮ್ ಮುನೀರ್ನ. ಸೊ ಅವ್ರಿಗೆ ಗೊತ್ತಾಯಿತು ಇವರು ಇಬ್ಬರು ಪಪ್ಪೆಟ್ಟು, ಇವ್ರ ಹತ್ರ ಮಾತಾಡೋದೇನಿಲ್ಲ. ಆಸಿಮ್ ಮುನೀರ್ ಹತ್ರ ನಮ್ಮಲ್ಲಿ ಏನಾದ್ರು ಸೈನಿಕರ ಹತ್ರ ಮಾತಾಡಿದ್ರು ಅಮೇರಿಕನ್ಸು? ಇಲ್ಲ. ನಮ್ಮ ಹತ್ರ ಅಜಿತ್ ದೋವಲ್ ಹತ್ರ ಮಾತಾಡಿದ್ದಾರೆ, ಪ್ರಧಾನಮಂತ್ರಿ ಇಲ್ಲ ಜೈಶಂಕರ್ ಹತ್ರ ಮಾತಾಡಿದ್ದಾರೆ ಅಷ್ಟೇ. ಈ 3 ಜನದ ಹತ್ರ ಮಾತಾಡಿ ಬಂದರು. ಇಲ್ಲಿ ನಾವೇನು ತೋರಿಸಿದ್ವಿ, ಅವ್ರನ್ನ ದೊಡ್ಡದಾಗಿ ಬೆಳೆಸಿದ್ವಿ ಪಾಕಿಸ್ತಾನ ಅವ್ರನ್ನ. ನಮಗಿದ್ದಿದ್ದು ಏನು, ಕಾಶ್ಮೀರ್ ಸೇಫ್ ಬೈ ದಿಸ್? ಅವತ್ತು ನಮ್ಮ ಹೆಡ್ ಆರ್ಮಿ ಹೆಡ್ ಕ್ವಾರ್ಟರ್ಸ್ಗೆ ನೆನ್ನೆ ನುಗ್ಗಿ ಹೊಡಿಯೋಕ್ಕೆ ಇನ್ಫಿಲ್ಟ್ರೇಟ್ ಮಾಡಿದ್ದಾರೆ ಅಂದರೆ ಈಗ ಹೋಗಿ ಮನೆ ಹುಡ್ಕೊಂಡು ಕೂತಿದ್ದೀವಿ. ಆ ಪರಿಸ್ಥಿತಿಲಿ ಇದೆ. ಹೆಡ್ ಕ್ವಾರ್ಟರ್ಸ್ನೇ ಒಳಗಡೆ ನುಗ್ಗಿ ಹೊಡಿಯೋಕ್ಕೆ ಬಂದಿದ್ದಾರೆ ನೆನ್ನೆ ರಾತ್ರಿ. ತಿರ್ಗಾ ನಮ್ಮ ಇವ್ರೇನು ಹೇಳ್ತಾರೆ, ಇಟ್ ಈಸ್ ಎ ಟೀಚಿಂಗ್ ಪ್ರಾಬ್ಲಮ್ಮು, ಇದು ಆದಮೇಲೆ ಸ್ವಲ್ಪ ಟೈಮ್ ಬೇಕಾಗುತ್ತೆ, 24 hours ಬೇಕಾಗುತ್ತೆ ಇದೆಲ್ಲ ಸೆಟ್ಲ್ ಆಗೋಕ್ಕೆ. ಯಾಕಂದರೆ ಅವ್ರಿಗೆ ಇನ್ನೂ ಕರೆಕ್ಟಾಗಿ ಮೆಸೇಜ್ ಪಾಸ್ ಆಗಿರಲ್ಲ ಅಂತ. ಅಲ್ಲಿ ಸೈನಿಕರಿಗಾಗಲಿ ಟೆರರಿಸ್ಟ್ಗಳಿಗಾಗಲಿ ಮೆಸೇಜ್ ಪಾಸ್ ಆಗಿರಲ್ಲ ಅಂತ. ಸೊ ಇದೆಲ್ಲ ನೋಡಿದ್ರೆ ಏನಕ್ಕೆ ಇದು ಮಾಡಬೇಕಿತ್ತು? ಶುಡ್ ಬಿ ಓನ್ಲಿ ಡಿಡ್ ವಿ ಶೋ ಅವರ್ ಸ್ಟ್ರೆಂತ್? ಕರೆಕ್ಟ್. ಏನು ಮೆಸೇಜ್ ಪಾಸ್ ಆಗತಕ್ಕ ಹೆಂಗಾದ್ರೆ ನಿರಂತರವಾಗಿ ಸಾಯ್ತಾ ಇರಬೇಕಾ ನಮ್ಮವ್ರು? ಹಾಗಾದ್ರೆ ಹೇಳ್ತಾನೆ ನಮ್ಗೆ ಬೇರೆ ದಾರಿ ಇಲ್ಲ, ವಿ ವಿಲ್ ಸಪೋರ್ಟ್ ಪಾಕಿಸ್ತಾನ್ ನಾವು. ಯಾಕಂದರೆ ಈ ಹಸ್ ಲಾಸ್ಟ್ ಇಸ್ ಫೇಸ್ ಅಬೌಟ್ ಇಸ್ ಎಕ್ವಿಪ್ಮೆಂಟ್ಸು, ಫೇಲ್ಯೂರು. ಅವ್ನು ಬಿಡಲ್ಲ. ಐ ಹ್ಯಾವ್ ಟು ಶೋ ಸಮಥಿಂಗ್, ಐ ಹ್ಯಾವ್ ಟು ಶೋ ಮೈ ಸುಪ್ರಿಮಸಿ ನಾವು. ಅವ್ನು ಬಿಡಲ್ಲ. ಇಷ್ಟೆಲ್ಲ ಕಾಂಪ್ಲಿಕೇಶನ್ ಇರ್ಬೇಕಾದ್ರೆ ಇವ್ರು ಹೆಂಗೆ ಒಪ್ಕೊಂಡ್ರು? ಇವ್ರೇನು ಹೊಡಿಬೇಕಾದ್ರೆ ಟ್ರಂಪ್ನ ಕೇಳಿ ಮುಂದೆ ಹೋದ್ರ? ಕರೆಕ್ಟ್. ಅದನ್ನೇ ಪ್ರೇಮಶೇಖರ್ ಅವರು ತುಂಬಾ ಅದ್ಭುತವಾಗಿ ಹೇಳಿದ್ರು. ಈ ಮಾತನ್ನು ಹೇಳಿದಂಥ ಸಂದರ್ಭದಲ್ಲಿ ರಷ್ಯಾದವ್ರು ಒಪ್ಕೊಂಡಿದ್ರು ಸ್ವಾಮಿ, ಪುಟಿನ್ ಒಪ್ಕೊಂಡ್ರ, ನೇತನ್ಯಾಹು ಒಪ್ಕೊಂಡ್ರ, ಇಸ್ರೇಲ್ನವರು? ಫೈರ್ ಬರಬೇಕಾದ್ರೆ ಯು ಶುಡ್ ಅಗ್ರಿ ಫಾರ್ ದ ಟರ್ಮ್ಸ್, ದೆನ್ ವಿಲ್ ಕಮ್ ಫಾರ್ ಫೈರ್. ಎಲ್ಲೋ ಇಂಗ್ಲಿಷ್ ಯೂಸ್ ಮಾಡೋ, ಇಲ್ಲ ಇನ್ನು ಬೆಟರ್ ಇಂಗ್ಲಿಷ್ ಮಾಡು. ಯು ಆರ್ ರೈಟ್ ಸರ್. ಸೊ ಎಲ್ಲೂ ಅನ್ವಯ ಆಗುವಂಥದ್ದು ಭಾರತದ ಮೇಲೆ, ಭಾರತೀಯರ ಮೇಲೆ, ಭಾರತದ ನಾಯಕರ ಮೇಲೆ ಮಾತ್ರ ಅನ್ವಯ ಆಗುತ್ತಾ? ಇದೂ ಸಂಗತಿ. ಜನ ಬೇಸರಗೊಂಡಿರುವಂಥದ್ದು ಇದಕ್ಕೆ, ಈ ಕಾರಣದಿಂದ. ಆದರೆ ಏನು ಇಲ್ಲಿಗೆ ನಿಂತು ಬಿಡ್ತು ಅಂತ ಅಂದ್ಕೊಳ್ಳಲ್ಲ. ಯಾಕಂದರೆ ಈಗ ಮತ್ತವ್ರು ಶುರು ಮಾಡಿದ್ದಾರೆ, ಇನ್ನೂ ಕೂಡ ಮೆಸೇಜ್ ಹೋಗಿಲ್ಲ. ಈ ಮೆಸೇಜ್ ಹೋಗೋದಕ್ಕಿಂತ ಮೊದಲು ಭಯೋತ್ಪಾದಕರಿಗೆ, ಸೈನಿಕರಿಗೆ ಮೆಸೇಜ್ ಹೋಗೋದಕ್ಕಿಂತ ಮೊದಲು ಭಾರತದಿಂದ ಒಂದು ಅದ್ಭುತವಾದಂಥ ಮೆಸೇಜ್ ಹೋಗಬೇಕು. ಅದು ದಾಳಿಯ ಮುಖಾಂತರ ಬಡದು ಬಿಸಾಕಬೇಕು, ಈ ರೀತಿಯ ಮೆಸೇಜ್ ಹೋಗಬೇಕು. ಇದನ್ನು ಜನ ಕಾಯ್ತಾ ಇದ್ದಾರೆ.